ವಿದ್ಯಾರ್ಥಿಗಳೇ, ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಬಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 1 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಪಾರ್ಟ್ ಏನಲ್ಲಿ ಕೇಳುವಂಥ 1 ಮಾರ್ಕ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಇದು ಚಾಪ್ಟರ್ 13, ನಾಟ್ 10. ನಾವು ವೇಟೇಜ್ ಗೊತ್ತಿದೆ. 1 ಮಾರ್ಕ್ಸ್ ಒಂದು ಕ್ವಶನ್, 2 ಮಾರ್ಕ್ಸ್ ಒಂದು ಕ್ವಶನ್, 3 ಮಾರ್ಕ್ಸ್ ಒಂದು ಕ್ವಶನ್, 5 ಮಾರ್ಕ್ಸ್ ಒಂದು ಕ್ವಶನ್ ಕೇಳ್ತಾರೆ. ಮೋಸ್ಟ್ ಈಸಿಯೆಸ್ಟ್ ಚಾಪ್ಟರ್ 11 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಕೊಳ್ಬೋದು. ನಾನು ಬರೆಯೋದನ್ನು ನಿಮಗೆ ಕ್ಲಿಯರ್ ಕಟ್ ಆಗಿ ಕಾಣಿಸ್ಬೇಕು ಅಂತಂದರೆ 360 ಪಿಕ್ಸೆಲ್ ಮೇಲೆ ವ್ಯೂ ಅಲ್ಲಿ ನೋಡಿ ಖಂಡಿತ ಕಾಣಿಸುತ್ತೆ. ಸೊ ಇಲ್ಲಿ ಕಂಡೀಷನಲ್ ಪ್ರಾಬಬಿಲಿಟಿ ಯಾವುದು ಪೋರ್ಷನ್ಸ್ ರಿಟೈನ್ಡ್ ಆಗಿದೆ ನೋಡಿ. ಕಂಡೀಷನಲ್ ಪ್ರಾಬಬಿಲಿಟಿ, ಮಲ್ಟಿಪ್ಲಿಕೇಶನ್ ಆರ್ ಇಂಡಿಪೆಂಡೆಂಟ್ ಥಿಯರಮ್ಸ್ ಅಂತ ಇದೆ, ಬೇಸ್ ಥಿಯರಮ್ ಇದೆ. ಸೊ ಬೈನಾಮಿಯಲ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನಲ್ಲಿ 5 ಮಾರ್ಕ್ಸ್ ಕೇಳ್ತಿದ್ರು ಇಷ್ಟು ವರ್ಷ, ಅದು ಈ ವರ್ಷ ಕೇಳಲ್ಲ. ರೆಡ್ಯೂಸ್ ಸಿಲೆಬಸ್ ಪ್ರಕಾರ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ 1 ಮಾರ್ಕ್ದು ಒಂದು ಕ್ವೆಶನ್ ಕೇಳ್ತಾರೆ. ನಿಮಗೆ ಇಂಡಿಪೆಂಡೆಂಟ್ ಈವೆಂಟ್ಸ್ ಅಲ್ಲಿ 5 ಮಾರ್ಕ್ಸ್ ಒಂದು ಕ್ವೆಶನ್ ಕೊಡ್ತಾರೆ. ಬೇಸಲ್ಲಿ 3 ಮಾರ್ಕ್ಸ್ದು ಮತ್ತು ಎರಡೂ ಕಾನ್ಸೆಪ್ಟ್ ಕಂಡೀಷನು ಅಥವಾ ಮಲ್ಟಿಪ್ಲಿಕೇಶನ್ ಥಿಯರಮ್ ಎರಡರಲ್ಲೂ ನೋಡಿ ಒಂದು 2 ಮಾರ್ಕ್ಸು ಸಿಂಪಲ್ ಕ್ವೆಶನ್ ಕೇಳ್ತಾರೆ. ಸೊ ತುಂಬ ಈಸಿಯಾಗಿ ನೀವು 5 ಮಾರ್ಕ್ಸ್ 11 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೊಳ್ಬೋದು. ಸೊ 1 ಮಾರ್ಕ್ಗೆ ಏನು ಕ್ವೆಶನ್ ಕೇಳ್ತಾರೆ ಆ ಕ್ವೆಶನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕಂಟೆಂಟ್ ವೈಸ್ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಸ್ಯಾಂಪಲ್ ಸ್ಪೇಸ್ ಬಗ್ಗೆ ನಿಮಗೆ ಐಡಿಯಾ ಇದೆ. ಲೆಟ್ ಅಸ್ ಟೇಕ್ ಎ ಕ್ಲಾಸ್ ರೂಮ್ ಎಕ್ಸಾಂಪಲ್ ತೊಗೊಳ್ಳೋಣ. ಕ್ಲಾಸ್ ರೂಮ್ ಎಕ್ಸಾಂಪಲ್. ಕ್ಲಾಸ್ ರೂಮಲ್ಲಿ ಟೋಟಲ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಟೇಕ್ ದೇರ್ ಆರ್ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 15 ಅಂತ ತೊಗೊಳ್ಳೋಣ. ಇದರಲ್ಲಿ ಬಾಯ್ಸ್ ಒಂದು 8 ಇದ್ದಾರೆ ಆ್ಯಂಡ್ ಗರ್ಲ್ಸ್ 7 ನಂಬರ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಒಂದು ಸಣ್ಣ ಎಕ್ಸಾಂಪಲ್ ನಿಮಗೆ ಕಂಡೀಷನಲ್ ಪ್ರಾಬಬಿಲಿಟಿ ಮಾಡೋದಕ್ಕಿಂತ ಮುಂಚೆ ಒಂದು ಕ್ಲಿಯರ್ ಐಡಿಯಾ ಕೊಡೋದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸನ್ನು ನಾವು ಸ್ಯಾಂಪಲ್ ಸ್ಪೇಸ್ ತೊಗೊಳ್ತೀವಿ. ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಈಕ್ವಲ್ ಟು ಸ್ಯಾಂಪಲ್ ಸ್ಪೇಸ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಇಟ್ ಇಸ್ ಸ್ಯಾಂಪಲ್ ಸ್ಪೇಸ್ ಎಸ್ ಅಂದರೆ ಟೋಟಲ್. ಸೊ ಬಾಯ್ಸ್ ಗೊತ್ತಿದೆ, ನಂಬರ್ ಆಫ್ ಬಾಯ್ಸ್ ಈಸ್ 8, ನಂಬರ್ ಆಫ್ ಗರ್ಲ್ಸ್ ಈಸ್ 7. ನಾವು ದ ಕ್ವೆಶನ್ ಈಸ್, ನಾನು ಇ ಅನ್ನೋದು ಒಂದು ಸೆಟ್ ತೊಗೊಳ್ತೀನಿ. ದ್ಯಾಟ್ ಈಸ್ ಈಕ್ವಲ್ ಟು ವಾಟ್? ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್. ಇರ್ರೆಗ್ಯುಲರ್ ಸ್ಟೂಡೆಂಟ್ಸು ಏನೊಂದು ಸೆಟ್ ತೊಗೊಳ್ಳೋಣ. ದಟ್ ಈಸ್ ಬಾಯ್ಸ್, ಒಂದು 3 ಜನ ಬಾಯ್ಸ್ ಇದ್ದಾರೆ ಅಂತ ತೊಗೊಳ್ಳೋಣ. ಗರ್ಲ್ಸ್ ಒಂದು 2 ಗರ್ಲ್ಸ್ ಇದ್ದಾರೆ ಅಂತ ತೊಗೊಳ್ಳೋಣ. ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಆಯಿತಾ. ನಿಮ್ಗೇನಾದರೂ ಕ್ವೆಶನ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಬಾಯ್ ಅಂತ ಕೇಳಿದಾಗ ಏನು ಮಾಡ್ತೀರಾ? ಪ್ರಾಬಬಿಲಿಟಿ ಬರೆಯೋದು ಗೊತ್ತಿದೆ. ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್, ಬಾಯ್ ಎಷ್ಟಿದ್ದಾರೆ? ಟೋಟಲ್ 8 ಇದ್ದಾರೆ, 8 ಬಾಯ್ಸ್ ಇದ್ದಾರೆ. ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 15. ಸೊ 8/15 ದಟ್ ಈಸ್ ದ ಪ್ರಾಬಬಿಲಿಟಿ ನೀವು ಬರೆಯೋದು ಅಲ್ವಾ. ನಾವು ಪ್ರಾಬಬಿಲಿಟಿ ಆಫ್ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಗರ್ಲ್ ಸ್ಟೂಡೆಂಟ್ಸ್ ನೀವು ಸೆಲೆಕ್ಟ್ ಮಾಡಬೇಕು. ವಾಟ್ ಈಸ್ ದ ಚಾನ್ಸಸ್ ಆಫ್ ಸೆಲೆಕ್ಟಿಂಗ್ ದ ಗರ್ಲ್ ಸ್ಟೂಡೆಂಟ್ಸ್ ಅಂದರೆ ಗರ್ಲ್ ಸ್ಟೂಡೆಂಟ್ಸ್ 7 ಇದ್ದಾರೆ ಔಟ್ ಆಫ್ 15 ಅಲ್ವಾ. ನಾವು ತಗೊಂಡು ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಎನ್ ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಾಗ ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ? 5 ಇದ್ದಾರೆ ಡಿವೈಡೆಡ್ ಬೈ 15. ಸೊ ಇದನ್ನೆಲ್ಲ ನೀವು ಬೇಸಿಕ್ ನಿಮಗೆ ಗೊತ್ತಿದೆ. ಈಗ ಕಾನ್ಸೆಪ್ಟ್ ವೈಸು ಒಂದು ರೆಸ್ಟ್ರಿಕ್ಷನ್ ಹಾಕೋಣ. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಔಟ್ ಆಫ್ ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ದ ಬಾಯ್ ಅಂತ ತಗೊಂಡಾಗ ಏನು ಬರುತ್ತೆ? ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 5 ಜನ ಇದ್ದಾರೆ. ಬಾಯ್ ಸೆಲೆಕ್ಟ್ ಮಾಡೋದು ಎಷ್ಟು ಚಾನ್ಸಸ್ ಆಗುತ್ತೆ? 3/5. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ಕಂಡೀಷನಲ್ ಪ್ರಾಬಬಿಲಿಟಿ. ಅಂದರೆ ಕಂಡೀಷನಲ್ ಪ್ರಾಬಬಿಲಿಟಿ ಅಂದರೆ ಏನು? ನಾನು ರೆಸ್ಟ್ರಿಕ್ಷನ್ಸ್ ಆಗ್ತಾ ಇದ್ದೀನಿ. ಕಂಡೀಷನಲ್ ಪ್ರಾಬಬಿಲಿಟಿ ಇದನ್ನು ಕಂಡೀಷನಲ್ ಪ್ರಾಬಬಿಲಿಟಿ ಅಂದರೆ ಆನ್ ಈವೆಂಟ್ ವಿಚ್ ಇಸ್ ಆಲ್ರೆಡಿ ಅಕರ್ಡ್. ಆನ್ ಈವೆಂಟ್, ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಅನ್ನೋದು ಒಂದು ಈವೆಂಟ್, ಅದು ಆಲ್ರೆಡಿ ಅಕರ್ಡ್ ಆಗಿರುತ್ತೆ. ಅದರಲ್ಲಿ ಬಾಯ್ಸ್ ಸೆಲೆಕ್ಟ್ ಮಾಡೋದು ಎಷ್ಟು ಅಂತಂದಾಗ ನೀವು ಇಲ್ಲಿ ನೋಡಿದಾಗ 5 ಸ್ಟೂಡೆಂಟ್ಸಲ್ಲಿ 3 ಜನ ಸೆಲೆಕ್ಟ್ ಮಾಡ್ತೀವಿ ಸರ್ ಅಂತ ಹೇಳ್ಬೋದು ಅಲ್ವಾ, ನೀವು ಡೈರೆಕ್ಟಾಗಿ ನೋಡಿದಾಗ. ಅದೇ ಅಕಸ್ಮಾತ್ ಡೆಫಿನಿಷನ್ ಪಾಯಿಂಟ್ ಆಫ್ ವ್ಯೂ ಮಾಡಿದಾಗ ಅವ್ರೇನು ಕೇಳ್ತಾರೆ? ಡೆಫಿನಿಷನ್, ಮ್ಯಾಥಮೆಟಿಕಲ್ ಡೆಫಿನಿಷನ್ ಅಥವಾ ಪ್ರಾಬಬಿಲಿಟಿ, ಕಂಡೀಷನಲ್ ಪ್ರಾಬಬಿಲಿಟಿ ಡೆಫಿನಿಷನ್ ಹೇಳ್ತಾರೆ. ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಎ ಬಾಯ್ ಔಟ್ ಆಫ್ ಎನ್ ಇರ್ರೆಗ್ಯುಲರ್ ಈಸ್ ದ ಪ್ರಾಬಬಿಲಿಟಿ ಆಫ್ ಎ ಬಾಯ್ who is irregular divided by probability of irregular. ಇದು ಇ ಗೊತ್ತಾಗ್ತಾ ಇದೆಯಲ್ಲ. ಇದು ಪ್ರಾಬಬಿಲಿಟಿ ಬಿ ಅಂಡರ್ ಇ, ಬಾಯ್ ಹೂ ಇಸ್ ಇರ್ರೆಗ್ಯುಲರ್ ಅಂತ ಅಂದಾಗ ನೀವು ತೊಗೊಳ್ಳೋದು ಗೊತ್ತಿದೆ. B1, B2, B3 ಅಂದರೆ 3 ಔಟ್ ಆಫ್ ಟೋಟಲ್ ಸ್ಟೂಡೆಂಟ್ಸ್ 15, 3 ಡಿವೈಡ್ ಬೈ 15. ಪಿ ಆಫ್ ಇ ಬಂದು ನಿಮಗೆ 5 ಡಿವೈಡ್ ಬೈ 15 ಕ್ಯಾನ್ಸಲ್ ಆಗುತ್ತೆ. ಇದು ಬೈ ಅಬ್ಸರ್ವೇಷನಿಂದ ನೀವು ನೋಡಿದ ತಕ್ಷಣ ಹೇಳ್ಬೋದು ಅಂಥದ್ದು. ಇದು ಡೆಫಿನಿಷನ್ ಪಾಯಿಂಟ್ ಆಫ್ ವ್ಯೂ ಬರೆಯೋದು ಯಾವ ರೀತಿ? ಕಂಡೀಷನಲ್ ಪ್ರಾಬಬಿಲಿಟಿ ಡೆಫಿನಿಷನ್ ಪಾಯಿಂಟ್ ಆಫ್ ವ್ಯೂ ಬರೀತೀರಾ 3/5. ನೋಡಿ, ಅರ್ಥ ಆಯ್ತಾ?
ಕಂಡೀಷನಲ್ ಪ್ರಾಬಬಿಲಿಟಿ ಏನು ಹೇಳುತ್ತೆ, ಆ್ಯನ್ ಈವೆಂಟ್ ವಿಚ್ ಇಸ್ ಆಲ್ರೆಡಿ ಅಕರ್ಡ್, ಆ ಈವೆಂಟಲ್ಲಿ ಬಾಯ್ಸ್ ಅಂದರೆ ಇರ್ರೆಗ್ಯುಲರ್ ಕ್ಯಾಟಗರಿನಲ್ಲಿ ನಾನು ಬಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಅದೇ ಪ್ರಾಬಬಿಲಿಟಿ ಆಫ್ ಅನ್ ಎ ಗರ್ಲ್ ಸ್ಟೂಡೆಂಟ್ಸ್ ಫ್ರಮ್ ಎ ಇರ್ರೆಗ್ಯುಲರ್ ಕ್ಯಾಟಗರಿ ಅಂತ ಅಂದಾಗ ಏನು ಮಾಡ್ತೀರಾ, 2 ಗರ್ಲ್ಸ್ ಔಟ್ ಆಫ್ 5 ಡೈರೆಕ್ಟಾಗಿ ಹೇಳ್ಬೋದು ಬೈ ಅಬ್ಸರ್ವೇಷನ್. ಇದು ಅಬ್ಸರ್ವೇಷನ್ ನೋಡ್ತಾ ಮ್ಯಾಥಮೆಟಿಕಲಿ ಮಾಡಬೇಕಂದ್ರೆ ಈ ಥರನೇ ಫಾರ್ಮುಲಾ ಹಾಕಿ ಮಾಡ್ತೀರಾ. ಅದೇ ಆ ಫಾರ್ಮುಲಾ ಹಾಕಿ ಮಾಡುವಂಥದ್ದನ್ನು ಪ್ರಾಬ್ಲಮ್ಸು 10 ಪ್ರಾಬ್ಲಮ್ಸ್ ಇದೆ ಇಷ್ಟು ವರ್ಷ ಕೇಳಿರುವಂಥದ್ದು ಮಾರ್ಚ್ 2014 ಸೆಪ್ಟೆಂಬರ್ 2020 ತನಕ. ಆ ಕ್ವಶನ್ಸನ್ನು ನಾವು ಸಾಲ್ವ್ ಮಾಡೋಣ, ಆಯಿತಾ? ಯಾವುದೆಲ್ಲ ಎಕ್ಸಾಮಲ್ಲಿ ಕೇಳಿದರೆ ಅದನ್ನು ಡಿಸ್ಕಸ್ ಮಾಡೋಣ. ನಾವು ಡೆಫಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಗೊತ್ತಿರಬೇಕು. ಪ್ರಾಬಬಿಲಿಟಿ ಆಫ್ ಇ ಮತ್ತು ಎಫ್ ಆರ್ 2 ಈವೆಂಟ್ಸ್. ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಇ ಗಿವನ್ ದಟ್ ಎಫ್ ಆಸ್ ಅಕರ್ಡ್ ಅಂದರೆ ಇದು ಕಂಡೀಷನಲ್ ಪ್ರಾಬಬಿಲಿಟಿ. ಇದನ್ನು ಡೆಫಿನೇಷನ್ನ ರೀಅರೇಂಜ್ ಮಾಡಿ ಬರೆದಿದ್ದಾರೆ. ರೀಅರೇಂಜ್ಮೆಂಟ್ ಪಿ ಆಫ್ ಎ ಇ ಇಂಟರ್ಸೆಕ್ಷನ್ ಎಫ್ ಅಂದರೆ ಪಿ ಆಫ್ ಎಫ್ ಡಾಟ್ ಪಿ ಅಂಡರ್ ಎಫ್ ಬರೆಯೋದು, ಅಥವಾ ಆರ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಅಂತ ಕೊಟ್ಟಾಗ ಪಿ ಆಫ್ ಇ ಬರೆದು ಡಾಟ್ ಪಿ ಆಫ್ ಎಫ್ ಅಂಡರ್ ಇ ಅಂತಲೂ ಬರಿಬೋದು. ಗೊತ್ತಾಗ್ತದೆಯಲ್ವಾ? ಸೇಮ್ ಇದನ್ನೇ ರೀಅರೇಂಜ್ ಮಾಡಿರೋದು. ಎಫ್ ಪಿ ಆಫ್ ಇ ಅಂಡರ್ ಎಫ್, ಅಥವಾ ಪಿ ಆಫ್ ಇ ಕೊಟ್ಟು ಡಾಟ್ ಪಿ ಆಫ್ ಎಫ್ ಅಂಡರ್ ಇ ಕೊಡ್ಬೋದು. ನಾವು ಇದು ಇಂಡಿಪೆಂಡೆಂಟು. ಈ ವರ್ಷ ಇದಕ್ಕೆ 5 ಮಾರ್ಕ್ಸಲ್ಲಿ ಕೇಳ್ತಾರೆ, ಆಬ್ವಿಯಸ್ಲಿ 1 ಮಾರ್ಕಲ್ಲಿ ಕೇಳಲ್ಲ. ಇಂಡಿಪೆಂಡೆಂಟ್ ಈವೆಂಟ್ಸ್ ಇಂಡಿಪೆಂಡೆಂಟ್ ಆದಾಗ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಪಿ ಆಫ್ ಇ ಡಾಟ್ ಪಿ ಆಫ್ ಎಫ್ ಅಂದರೆ ಇ ಡಾಟ್ ಎಫ್ ಆಗುತ್ತೆ. ಇ ಡಾಟ್ ಎಫ್ ಆಗುತ್ತೆ ಹೊತ್ತು ಇಲ್ಲಿ ಕಂಡೀಷನ್ ರೆಸ್ಟ್ರಿಕ್ಷನ್ ಏನಿದೆಯಲ್ಲ ಅದು ಇರಲ್ಲ. ಯಾಕಂದರೆ ಇಂಡಿಪೆಂಡೆಂಟು ಇರ್ರೆಗ್ಯುಲರ್ ಅನ್ನೋದೇ ಇಲ್ಲ, ಇರ್ರೆಗ್ಯುಲರ್ ಸ್ಟೂಡೆಂಟ್ಸ್ ಅನ್ನೋದೇ ಇಲ್ಲ ಅಂತ ಅಂದಾಗ ಪ್ರಾಬಬಿಲಿಟಿ ಆಫ್ ಬಾಯ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಬಾಯ್ ಆ್ಯಂಡ್ ಎ ಗರ್ಲ್ ಅಂತ ಬಂದಾಗ ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಅ ಬಾಯ್ ಇಂಟು ಪ್ರಾಬಬಿಲಿಟಿ ಆಫ್ ಸೆಲೆಕ್ಟಿಂಗ್ ಆಫ್ ಅ ಗರ್ಲ್ ಅಂತ ಬಂದ್ಬಿಡುತ್ತೆ. ಆ ರೀತಿ. ಸೊ ಇರ್ರೆಗ್ಯುಲರ್ ಕ್ಯಾಟಗರಿ ಅನ್ನೋದೇ ಇರಲಿಲ್ಲ, ಇಲ್ಲಾಂದರೆ ಪ್ರಿವಿಯಸ್ ಎಕ್ಸಾಂಪಲ್ ಪ್ರಕಾರ. ಗೊತ್ತಾಗ್ತದೆಯಲ್ಲ? ಇದು ಇಲ್ಲಿ ಇಂಡಿಪೆಂಡೆಂಟ್ ಕೊಟ್ಟಾಗ ಪಿ ಆಫ್ ಇ ಡಾಟ್ ಪಿ ಆಫ್ ಎಫ್ ಬರ್ತೀವಿ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್. ಇಂಡಿಪೆಂಡೆಂಟ್ ಇಲ್ಲ, ಕಂಡೀಷನಲ್ ಪ್ರಾಬಬಿಲಿಟಿ ಪ್ರಕಾರ ಈ ರೀತಿ ಬರ್ತೀವಿ, ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈಸ್ ಈಕ್ವಲ್ ಟು ಪಿ ಆಫ್ ಇ ಡಾಟ್ ಪಿ ಆಫ್ ಎಫ್ ಅಂಡರ್ ಇ. ದಿಸ್ ಈಸ್ ಫಾರ್ ಕಂಡೀಷನ್ಗೆ, ಇದು ಇಂಡಿಪೆಂಡೆಂಟ್ಗೆ. ನೋಡಿ ಇದ್ರ ಮೇಲೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಈಗ ನಿಮಗೆ ಕಂಡೀಷನ್ ಡೆಫಿನೇಷನ್ ಗೊತ್ತಿದ್ದರೆ ಸಾಕು 1 ಮಾರ್ಕ್ ಸಾಲ್ವ್ ಮಾಡೋದಕ್ಕೆ. ಸೊಲ್ಯೂಷನ್ ಇಲ್ಲೇನು ಕೇಳಿದ್ದಾರೆ, ಫೈಂಡ್ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಬಿ ಅಂಡರ್ ಎ ಕೊಟ್ಟಿದ್ದಾರೆ, ಫೈಂಡ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೇಳಿದ್ದಾರೆ. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಪಿ ಆಫ್ ಎ ಕೊಟ್ಟಿದ್ದಾರೆ, ಬರ್ಕೊಳ್ಳಿ ಹಾಗೇನೆ, ಪ್ರಾಬಬಿಲಿಟಿ ಆಫ್ ಬಿ ಬಟ್ ಅಂಡರ್ ಎ. ಸೊ ಇದು 4/5 ಇಂಟು 2/5. ಸೊ 4 2s are 8 divided by 25. That is P of A intersection B. ಹೆಂಗೆ ಬಂತು ನಿಮಗೆ ಗೊತ್ತಿದೆ ಅಂದರೆ ಹೌ ಮೀನ್ಸ್ ಯು ನೋ ದ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಅಂಡರ್ ಎ. ಪಿ ಆಫ್ ಬಿ ಅಂಡರ್ ಎ ಅಂದರೆ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ, ಅವೆರಡು ಬರೀಬೇಕು. ಡಿವೈಡೆಡ್ ಬೈ ಬರೆಯೋದು ಯಾವಾಗ ಗೊತ್ತಾ, ಪಿ ಆಫ್ ಎ ಬರೀತೀರಾ. ಪಿ ಆಫ್ ಎ ಇಲ್ಲಿ ಏನು ಎ ಇದ್ದರೆ ಎ ಬರೀರಿ, ಬಿ ಇದ್ದರೆ ಬಿ ಬರೀತೀರಾ. ಗೊತ್ತಾಗ್ತದೆಯಲ್ಲ? ಇಲ್ಲಿ ಎ ಇರೋದ್ರಿಂದ ಡಿವೈಡ್ ಬೈ ಪಿ ಆಫ್ ಎ. ಸೊ ಇಲ್ಲಿ ಕೇಳಿರೋದು ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಲ್ಲ, ಇದು ಕ್ರಾಸ್ ಮಲ್ಟಿಪ್ಲೈ ಆಗುತ್ತೆ. ಇಲ್ಲಿ ನೋಡಿ ಪಿ ಆಫ್ ಎ ಡಾಟ್ ಪಿ ಆಫ್ ಬಿ ಇಂಟರ್ಸೆಕ್ಷನ್ ಎ ಆರ್ ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು ಪಿ ಆಫ್ ಎ ಇಂಟು ಪಿ ಆಫ್ ಬಿ ಅಂಡರ್ ಎ. ಇದು ಕಂಡೀಷನಲ್ ಪ್ರಾಬಬಿಲಿಟಿ ಪ್ರಕಾರ ಇದು ಬರ್ದಿರೋದು. ನೋಡಿ ಅರ್ಥ ಆಗ್ತಾ ಇದೆಯಲ್ಲ? ಕಂಡೀಷನಲ್ ಪ್ರಾಬಬಿಲಿಟಿ ಒಂದು ಡೆಫಿನೇಷನ್ ಗೊತ್ತಿದ್ರೆ ಸಾಕು, ನೀವು ಖಂಡಿತ 1 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಬೋದು. ಸೂಕ್ಷ್ಮವಾಗಿ ನಿಮಗೆ ಗಮನಿಸಬೇಕಾಗಿರೋದೇನು ಅಂತಂದರೆ, ಸೂಕ್ಷ್ಮವಾಗಿ ನೋಡಿ, ಇಲ್ಲಿ ಹೈಲೈಟ್ ಮಾಡ್ತೀನಿ ಒಂದು ಸ್ವಲ್ಪ. ಸಾರಿ, 1 2 3 ಪ್ರಾಬಬಿಲಿಟಿ. 3 ಪ್ರಾಬಬಿಲಿಟಿನಲ್ಲಿ 2 ಕ್ವಶನಲ್ಲಿ ಕೊಟ್ಟಿರ್ತಾರೆ, 2 ಕೊಟ್ಟಿರ್ತಾರೆ ಈ ಥರ. ನೀವು ಯಾವಾಗಲೂ 3ನೇದು ಕಂಡುಹಿಡಿಬೇಕಷ್ಟೇ. ಆಯಿತಾ? ಯಾವ 2 ಕೊಟ್ಟಿದ್ದಾರೆ ಅದನ್ನು ನೀವು ನೋಡ್ಕೋಬೇಕು. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನಾವು ಇಲ್ಲೂ ಅಷ್ಟೇ ಪಿ ಆಫ್ ಎ ಅಂಡರ್ ಬಿ ಕೇಳಿದ್ದಾರೆ. ಸೊಲ್ಯೂಷನ್ ಕಂಡೀಷನ್ ಪ್ರಾಬಬಿಲಿಟಿ ಡೆಫಿನಿಷನ್ ಹೇಗಿರುತ್ತೆ, ಪ್ರಾಬಬಿಲಿಟಿ ಆಫ್ ಎ ಅಂಡರ್ ಬಿ ಇಸ್ ಆಲ್ವೇಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಬರ್ಕೊಂಡ್ಬಿಡಿ, ಈಸಿ. ಬರ್ದ್ರಾ? ಡಿವೈಡೆಡ್ ಬೈ ಯಾವುದರಿಂದ ಡಿವೈಡ್ ಮಾಡಬೇಕು, ಬಿ ಇದ್ದರೆ ಪ್ರಾಬಬಿಲಿಟಿ ಆಫ್ ಬಿ ಬರೀರಿ, ಪಿ ಆಫ್ ಬಿ. ಎ ಇಂಟರ್ಸೆಕ್ಷನ್ ಬಿ ಗೊತ್ತು ಏನು, 0.2. ಪಿ ಆಫ್ ಬಿ ಏನು, 0.3. ದಟ್ ಈಸ್ ನಥಿಂಗ್ ಬಟ್ 2/3. ಸೊ ಪಿ ಆಫ್ ಎ ಅಂಡರ್ ಬಿ. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಸು? ಡೆಫಿನಿಷನ್ ಗೊತ್ತಿದ್ರೆ 1 ಮಾರ್ಕು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇದು ಜೂನ್ 2014 ಕೇಳಿರೋಂಥದ್ದು. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ.
ಸೊ ಸ್ಟಕ್ ಆಗಿದೆ ಒಂದು ಸ್ವಲ್ಪ. ಸಾರಿ, ಒಂದು ಸ್ವಲ್ಪ ಜಸ್ಟ್ ಎ ಮಿನಿಟ್, ಪ್ಲೀಸ್ ಹ್ಯಾವ್ ಪೇಷನ್ಸ್. ಸ್ಲೈಡ್ ಸ್ಟಕ್ ಆಗಿದೆ, ಅದರಿಂದ ಇದು ಬರ್ತಾ ಇರೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ನೆಕ್ಸ್ಟ್ ಕ್ವೆಶನು. ಓಕೆ ಫೈನ್, ಸಾರಿ ಫಾರ್ ಯುವರ್ ಇಂಟರಪ್ಷನ್ಸ್. ನೋಡಿ, ಈಗ ಈ ಕ್ವೆಶನ್ ನೋಡ್ಕೊಳ್ಳೋಣ. ಇಂಡಿಪೆಂಡೆಂಟ್ ಹೇಳಿದ್ದಾರೆ ನೋಡಿ, ಪಿ ಆಫ್ ಎ ಅಂಡರ್ ಬಿ, ಇಲ್ಲಿ ಕಂಡೀಷನಲ್ ಅಲ್ಲ, ಇಂಡಿಪೆಂಡೆನ್ಸ್ ಇದ್ದರೆ ಸುಮ್ಮನೆ ಆ್ಯಸ್ ಇಟ್ ಈಸ್ ಪಿ ಆಫ್ ಎ ಪಿ ಆಫ್ ಬಿ. ಇದ್ರ ಮೇಲೆ ಈಗ 5 ಮಾರ್ಕ್ಸ್ ಕೇಳ್ತಾರೆ ಈ ವರ್ಷ. ಸೊ ಇಲ್ಲಿ ಪಿ ಆಫ್ ಎ ಅಂದರೆ ಗೊತ್ತು ನಿಮಗೆ, 3/5 ಇಂಟು 1/5. ಸೊ ಯು ಮಲ್ಟಿಪ್ಲೈ 3 ಡಿವೈಡೆಡ್ ಬೈ 25. ಇದನ್ನು ಯಾಕೆ ಬರ್ಕೊಳ್ತೀನಿ ಅಂದರೆ ಇಂಡಿಪೆಂಡೆಂಟ್ ಇವೆಂಟ್ ಆಗಿರೋದ್ರಿಂದ. ಸೊ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಸಾಮಾನ್ಯವಾಗಿ ಕಂಡೀಷನ್ನೇ ಕೇಳೋದು, ಬಟ್ ಇದನ್ನು ಮಾರ್ಚ್ 2015, ಮಾರ್ಚ್ 17, ಜೂನು, ಮಾರ್ಚ್ 2020ನಲ್ಲಿ ಕೇಳಿದ್ದಾರೆ. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ. ಪಿ ಆಫ್ ಸೊಲ್ಯೂಷನ್, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಅಲ್ವಾ. ಸೊ ಪಿ ಆಫ್ ಎ ಕೊಟ್ಟಿದ್ದಾರೆ, ಪಿ ಆಫ್ ಎ ಬರೀರಿ, ಇಂಟು ಪಿ ಆಫ್ ಬಿ ಬರೀಬಾರ್ದು, ಇದನ್ನು ಬರೀಬಾರ್ದು, ಯಾಕಂದರೆ ಅವ್ರು ಇಂಡಿಪೆಂಡೆಂಟ್ ಇಲ್ಲ. ಪಿ ಆಫ್ ಬಿ ಅಂಡರ್ ಎ ಬರೀಬೇಕು, ಯಾಕಂದರೆ ಎ ಬಿ ಅಂದರೆ ಏನು ಅಂತ ಹೇಳಿಲ್ಲ ಇಲ್ಲಿ. ಸೊ ಇದು ಕಂಡೀಷನಲ್ ಪ್ರಾಬಬಿಲಿಟಿ. ಪಿ ಆಫ್ ಎ ಏನು 0.8 ಇಂಟು 0.4, 4 8 32, ದಟ್ ಈಸ್ 0.32. ಸೊ ಪ್ರಾಬಬಿಲಿಟಿ ವ್ಯಾಲ್ಯೂಸು ಯಾವಾಗಲೂ ಲೆಸ್ ದೆನ್ 1 ಇರುತ್ತೆ, ಅದನ್ನು ನೀವು ನೋಡ್ಕೋಬೇಕು. ಲೆಸ್ ದೆನ್ 1 ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಬ್ಲಮ್ಸ್ಗೂ. ಜೂನ್ 2015ನಲ್ಲಿ ಕೇಳಿರೋಂಥ ಕ್ವೆಶನ್. ನೆಕ್ಸ್ಟ್ ಕ್ವೆಶನು. ನಾವು ಎ ಇಂಟರ್ಸೆಕ್ಷನ್ ಬಿ ನಿಮ್ಗೆ ಗೊತ್ತಿದೆ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಗ ಜಸ್ಟ್ ಸಾಲ್ವ್ ಮಾಡಿರೋದು, ಸೇಮು ಮಾಡ್ತೀರಲ್ವಾ, ಇದನ್ನು ಮಲ್ಟಿಪ್ಲೈ ಮಾಡಿ ಅಷ್ಟೇ. ನೆಕ್ಸ್ಟ್ ಕ್ವೆಶನು, ಸಾರಿ, ಮಾರ್ಚ್ ಮಾಡಲ್ ಕ್ವೆಶನ್ ಪೇಪರಲ್ಲಿ ಕೇಳಿರೋವಂಥದ್ದು. ಪಿ ಆಫ್ ಎ ಅಂಡರ್ ಬಿ ಅಂದರೆ ಏನು ಕೇಳಿದ್ದಾರೆ, ಪಿ ಆಫ್ ಎ ಅಂಡರ್ ಬಿ ಅಲ್ಲವಾ, ಅದನ್ನು ಬರ್ಕೊಂಡ್ಬಿಡಿ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಏನು ಬರೀತೀರಾ, ಪ್ರಾಬಬಿಲಿಟಿ ಆಫ್ ಬಿ. ಡಿವೈಡೆಡ್ ಬಿ ಬರ್ಕೊಳ್ಳೋದು ಗೊತ್ತಲ್ವಾ, ಇಲ್ಲೇನು ಬಿ ಇದ್ದರೆ ಬಿ ಬರೀರಿ ಅಷ್ಟೇ. ಪಿ ಆಫ್ ಎ ಇಂಟರ್ಸೆಕ್ಷನ್ 4/13 ಡಿವೈಡೆಡ್ ಬೈ ಪಿ ಆಫ್ ಬಿ 9/13. ಇದರ ಅವಶ್ಯಕತೆ ಇಲ್ಲ, 13 ಕ್ಯಾನ್ಸಲ್ ಆಗುತ್ತೆ, 4/9. ಸೊ 3 ಸಲ ಕೇಳಿದ್ದಾರೆ ಈ ಕ್ವೆಶನ್ನ. ನೆಕ್ಸ್ಟು ಜೂನ್ 2018ನಲ್ಲಿ ಪಿ ಆಫ್ ಎ ಅಂಡರ್ ಬಿ ಕಂಡೀಷನಲ್ ಪ್ರಾಬಬಿಲಿಟಿ ಏನು ಬರೀತೀರಾ, ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಬರೀತೀರಾ, ಡಿವೈಡೆಡ್ ಬೈ ಪಿ ಆಫ್ ಬಿ ಬರೀತೀರಾ. ಬಿ ಇದ್ದರೆ ಬಿ ಬರೀತೀರಾ, ಗೊತ್ತಾಗ್ತದೆ ಅಲ್ವಾ. ಸೊ ಎರಡು ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ಅವರೇ 2 ವ್ಯಾಲ್ಯೂಸ್ ಕೊಟ್ಟಿರ್ತಾರೆ, ನಿಮಗೆ 3ನೇದು ನೀವು ಕಂಡು ಹಿಡಿಬೇಕು. ಸೊ 0.32 ಡಿವೈಡೆಡ್ ಬೈ 0.5. ನೀವು ಕ್ಯಾಲ್ಕುಲೇಟರಲ್ಲಿ ಯೂಸ್ ಮಾಡಿ ಡಿವೈಡ್ ಮಾಡಿದ್ರೆ 0.64 ಬರುತ್ತೆ. ಇಲ್ಲ ಅಂತಂದರೆ 32 ಡಿವೈಡೆಡ್ ಬೈ 50 ಆ ಥರ ಮಲ್ಟಿಪ್ಲೈ ಬೈ 100 ಮಾಡ್ಬೋದು, ನ್ಯೂಮರೇಟರ್ ಡಿನಾಮಿನೇಟರ್ ಆ ಥರ ಮಾಡಿದ್ರೂ ಇದು 16 ಡಿವೈಡೆಡ್ ಬೈ 25 ಬರುತ್ತೆ. ಇದನ್ನು ಬರೀಬೋದು ಅಥವಾ ಇದನ್ನು ಬರೀಬೋದು. ದಿಸ್ ಇಸ್ ಬೆಟರ್, ಈಸಿ. ನಿಮಗೆ ಕ್ಯಾಲ್ಕುಲೇಟರಲ್ಲಿ ಡಿವೈಡ್ ಮಾಡಿ ಇಡಿ, ಅಷ್ಟೇ ಸಾಕು. ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಸೆಪ್ಟೆಂಬರ್ 2020 ಜೂನ್ನಲ್ಲಿ ಕೇಳಿರೋಂಥದ್ದು ಏನಿದೆ, ಎಫ್ ಅಂಡರ್ ಇ, ಪ್ರಾಬಬಿಲಿಟಿ ಆಫ್ ಎಫ್ ಅಂಡರ್ ಇ. ಈಸಿ, ಏನು ಬರೀತೀರಾ, ಪ್ರಾಬಬಿಲಿಟಿ ಆಫ್ ಎಫ್ ಇಂಟರ್ಸೆಕ್ಷನ್ ಇ ಬರೀತೀರಾ ಫಸ್ಟು, ಡಿವೈಡೆಡ್ ಬೈ ಏನು ಬರೀತೀರಾ, ಪ್ರಾಬಬಿಲಿಟಿ ಆಫ್ ಇ ಬರೀತೀರಾ ಅಷ್ಟೇ. ಇ ಬರೀತೀರಾ, ವೆರಿ ಇಂಪಾರ್ಟೆಂಟ್. ಇ ಇದ್ದರೆ ಇ, ಡಿನಾಮಿನೇಟರಲ್ಲಿ ಏನಿದೆ ಅದು ನೋಡ್ಕೊಳ್ಳಿ, ಇದು ಇಲ್ಲೇನಿದೆ ಅದು ನೋಡ್ಕೋಬೇಕು. ಸೊ 0.2 ಬರ್ಕೊಳ್ತೀರಾ. ಇ ಬಂದ್ಬಿಟ್ಟು ಎಷ್ಟು, 0.6. ನೋಡಿ, ಇದು ಕೊಟ್ಟಿರೋದು ವೇಸ್ಟ್, ಇದು ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೊಟ್ಟಿರೋದು. ಸೊ 2/6 ಅಂದರೆ 1/3. ನೋಡಿ, ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವೆಶನ್ ಕೊಡೋಣ, ಲಾಸ್ಟ್ ಕ್ವೆಶನ್ನು. ಸ್ಯಾಂಪಲ್ ಸ್ಪೇಸ್, ಎಫ್ ಈಸ್ ಅನ್ ಈವೆಂಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಅಂದರೆ ಸ್ಯಾಂಪಲ್ ಸ್ಪೇಸ್ ಅಂದರೆ ನಿಮಗೆ ಗೊತ್ತು, ಬಿಗ್ ಸೆಟ್. ಎಫ್ ಅನ್ನೋದು ಅದರೊಳಗಡೆ ಇದೆ, ಸೊ ಎಫ್ ಈಸ್ ಅನ್ ಎ ಸಬ್ಸೆಟ್. ಗೊತ್ತಾಗ್ತದೆಯಲ್ಲ, ಎಸ್ ಅನ್ನೋದು ದೊಡ್ಡ ಸೆಟ್ಟು, ಎಫ್ ಅನ್ನೋದು ಅದರ ಒಳಗಡೆ ಇದೆ. ಸೊ ಎಸ್ ಇಂಟರ್ಸೆಕ್ಷನ್ ಎಫ್ ಎರಡನ್ನೂ ಸೇರಿಸಿದಾಗ ಏನಾಗುತ್ತೆ, ಎಫ್ ಸ್ಮಾಲ್ ಸೆಟ್ ಎಫ್ ಆಗುತ್ತೆ. ಸೊ ಇಲ್ಲಿ ಕೇಳಿರೋದೇನು, ಸೊಲ್ಯೂಷನ್ ಪ್ರಾಬಬಿಲಿಟಿ ಆಫ್ ಎಸ್ ಅಂಡರ್ ಎಫ್. ಡೆಫಿನಿಷನ್ ಪ್ರಕಾರ ಹೆಂಗೆ ಬರೀತೀರಾ, ಪ್ರಾಬಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಬರೀತೀರಾ, ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಬರೀತೀರಾ. ಪ್ರಾಬಬಿಲಿಟಿ ಆಫ್ ಎಸ್ ಇಂಟರ್ಸೆಕ್ಷನ್ ಎಫ್ ಅಂದರೆ ನಿಮಗೆ ಗೊತ್ತು, ಪ್ರಾಬಬಿಲಿಟಿ ಆಫ್ ಎಫ್ ಬರೀತೀರಾ, ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಬರೀತೀರಾ.
ಸೊ ಎರಡು ಸೇಮ್ ವ್ಯಾಲ್ಯೂಸ್ ಆಗಿರೋದ್ರಿಂದ 1 ಬರುತ್ತೆ. ಸೊ ದ ಪ್ರಾಬಬಿಲಿಟಿ ಆಫ್ ಎ ಸ್ಯಾಂಪಲ್ ಸ್ಪೇಸ್ ಅಂಡರ್ ಎಫ್ ಈಸ್ ಆಲ್ವೇಸ್ ಈಕ್ವಲ್ ಟು 1. ಇದು ಒಂದು ನಿಮಗೆ ಥಿಯರಮ್ಸ್, ಸಣ್ಣ ಥಿಯರಮ್ಸ್ ಆಗಿ ಪ್ರೂವ್ ಮಾಡಿದರೆ ಅದರಲ್ಲೊಂದು ಕೇಳಿರೋವಂಥದ್ದು ಈ ಸಲ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿರೋದು. ಅದೇ ಅಕಸ್ಮಾತ್ ಪ್ರಾಬಬಿಲಿಟಿ ಆಫ್ ಇದನ್ನು ಎಫ್ ಆಫ್ ಎಫ್ ಕಂಡಿಡಿರಿ ಅಂತಂದರೆ ಅದನ್ನು ಮಾಡ್ಬೋದು. ಪಿ ಆಫ್ ಎಫ್ ಇಂಟರ್ಸೆಕ್ಷನ್ ಎಫ್, ಇದು ಕೂಡ ಥಿಯರಮಲ್ಲಿರೋಂಥದ್ದು, ಸುಮ್ಮನೆ ಮಾಡ್ತಾ ಇದ್ದೀನಿ. ಸೊ ಎಫ್ ಇಂಟರ್ಸೆಕ್ಷನ್ ಅಂದರೆ ಎಫ್ ಅಂದರೆ ಪಿ ಆಫ್ ಎಫ್ ಆಗುತ್ತೆ, ಡಿವೈಡ್ ಬೈ ಪಿ ಆಫ್ ಎಫ್, ಎರಡು ಸೇಮ್ ವ್ಯಾಲ್ಯೂಸ್ ಆಗಿರೋದ್ರಿಂದ 1 ಆಗುತ್ತೆ. ಸೊ ಇದೆಲ್ಲ ಸಣ್ಣ ಪ್ರಾಪರ್ಟೀಸು ನೋಡ್ಕೊಳ್ಳಿ ಟೆಕ್ಸ್ಟ್ ಬುಕ್ಕಲ್ಲಿ. ಸೊ ದಟ್ ಕಂಪ್ಲೀಟ್ಸ್ ಆಲ್ಮೋಸ್ಟ್. ಸೊ ಎಕ್ಸಾಮ್ ಕ್ವೆಶನ್ಸು ಇದನ್ನೆಲ್ಲ ಮಾಡಿ ಪಿ ಆಫ್ ಎ ಯೂನಿಯನ್ ಬಿ ಅಂತ ಕೊಟ್ಟಾಗ ಪ್ರಾಬಬಿಲಿಟಿ ಆಫ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಬಿ ಮೈನಸ್ ಪ್ರಾಬಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಟ್ರೈ ಮಾಡ್ತೀರಲ್ವಾ? ಫೈನ್. ಸೊ ಥ್ಯಾಂಕ್ ಯು. ನಿಮಗೆ ವಿಡಿಯೋಸ್ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಆಯಿತಾ. ಲೈಕ್ ಬಟನ್ನ ಪ್ರೆಸ್ ಮಾಡಿ ಇಷ್ಟ ಆಗಿದ್ರೆ. ನಾನು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಕ್ವೆಶನ್ಸ್ನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.